ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ನಾಪೋಕ್ಲ ಸಮೀಪದ ವೆಸ್ಟ್ ಕೊಳಕೇರಿ ಗ್ರಾಮದ ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೆಆರ್ಪೇಟೆ ಗ್ರಾಮ ರಕ್ಷಕ ಶ್ರೀ ಮುತ್ತುರಾಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗೌಡಗೆರೆ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ನಾಪೋಕ್ಲ ಸಮೀಪದ ವೆಸ್ಟ್ ಕೊಳಕೇರಿ ಗ್ರಾಮದ ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಾಪೋಕ್ಲ ಸಮೀಪದ ವೆಸ್ಟ್ ಕೊಳಕೇರಿ ಗ್ರಾಮದ ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವ ಸಾಂಪ್ರದಾಯಿಕವಾಗಿ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಉತ್ಸವದ ಅಂಗವಾಗಿ ದೇವತಕ್ಕರಾದ ಕಾಂಡಂಡ ಮನೆಯಿಂದ ದೇವರ ಭಂಡಾರವನ್ನ ದೇವರಿಗೆ ತರಲಾಯಿತು. ಪಟ್ಟಣಿ ಹಬ್ಬದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಬೆಳಿಗ್ಗೆ ದೇವರ ದರ್ಶನ, ಬಳಿಕ ಎತ್ತು ಹೋರಾಟ, ವಿಶೇಷ ಮಹಾಪೂಜೆ, ತೀರ್ಥ ಪ್ರಸಾದ ವಿತರಣೆ ಜರುಗಿತು. ಮಧ್ಯಾಹ್ನದ ಬಳಿಕ ಗ್ರಾಮಸ್ಥರಿಂದ ಬೋಳಕಾಡ್ ಪ್ರದರ್ಶನ, ದೇವರ ಪ್ರದರ್ಶನ, ನೃತ್ಯ ಮಹೋತ್ಸವನ ಬಳಿಕ ನೆರೆದಿದ್ದ ಭಕ್ತರಿಗೆ ಲಘು ಉಪಹಾರ ಸಂದರ್ಭ ನಡೆಯಿತು. ಸೋಮವಾರ ಆರ್ಟ್, ಪಾಟ್, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ದೇವರ ಅವಭೃತ ಸ್ನಾನ, ಪ್ರದರ್ಶನ, ನೃತ್ಯ ಜರುಗಿತು. ಮಂಗಳವಾರ ಶುದ್ಧ ಕಲಶ ಹಾಗೂ ಬುಧವಾರ ಬೇಟೆಗಾರ ದೇವರ ಉತ್ಸವ ಜರುಗಲಿದೆ. ದೇವರ ಪೂಜಾ ವಿಧಿವಿಧಾನವನ್ನ ದೇವಾಲಯದ ಮುಖ್ಯ ಅರ್ಚಕರಾದ ಸಿದ್ದರಾಮ್ ಭಟ್, ತಂತ್ರಿಗಳಾಗಿ ಜಗದೀಶ್ ಹಾಗೂ ಸತ್ಯಮೂರ್ತಿ ಸರಳಾಯ ನೆರವೇರಿಸಿಕೊಟ್ಟರು. ಉತ್ಸವದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರು ಕುಂಡ್ಯಾಳಂಡ ರಮೇಶ್ ಮುದ್ದಯ್ಯ, ಉಪಾಧ್ಯಕ್ಷರಾದ ಕಾಂಡಂಡ ಜಯ ಕರುಂಬಯ್ಯ, ಖಜಾಂಚಿ ಕನ್ನಂಬೀರ ರವಿಚಿನ್ನಪ್ಪ, ಕಾರ್ಯದರ್ಶಿ ಕುಂಡ್ಯಾಳಂಡ ವಿಶುಭುವಯ್ಯ, ಆಡಳಿತ ಮಂಡಳಿ ನಿರ್ದೇಶಕರು, ತಕ್ಕ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಭಕ್ತರು ಶ್ರದ್ಧಾಭಕ್ತಿಯಿಂದ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧ ಹರಕೆ, ಕಾಣಿಕೆ, ಸೇವೆಯನ್ನು ನೆರವೇರಿಸಿಕೊಂಡರು. ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗೌಡಗೆರೆ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮ ನಡೆಯಿತು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗೌಡಗೆರೆ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂಸ್ಥೆಯ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ನಟರಾಜ ಸ್ವಾಮೀಜಿರವರು ಜ್ಯೋತಿ ಬೆಳಗಿಸಿ ನಂತರ ಮಾತನಾಡಿ, ಸಮಾಜದಲ್ಲಿ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಸಾಮಾಜಿಕ ಸಮಾನತೆ ಸಾರಿದ ಮಹಾಪುರುಷರಾಗಿದ್ದು, ಪ್ರತಿಯೊಬ್ಬರೂ ಹಕ್ಕುಗಳನ್ನು ಉಲ್ಲಂಘನೆಯಾಗದ ರೀತಿ ಪ್ರತಿಯೊಬ್ಬರೂ ಸೌಹಾರ್ದಯುತವಾಗಿ ಜೀವನ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದಲೇ ಕಠಿಣ ಶ್ರಮ ಪಡುವ ಮುಖಾಂತರ ದೇಶದ ಆಸ್ತಿ ಆಗುವಂತೆ ಮನವಿ ಮಾಡಿದರು. ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದಲೇ ಸ್ವಾರ್ಥ ಮನೋಭಾವನೆಯನ್ನು ತೋರಿದು ತ್ಯಾಗಮಹಿಗಳಾಗಿ ಮಠ ಮತ್ತು ಮನೆ ದೇಶ ಸಂರಕ್ಷಣೆ ಮಾಡುವುದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುನ್ನ ಆತ್ಮಸ್ಥೈರ್ಯ ತುಂಬಿ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ವಕೀಲ ಎಂ ಗುರುಪ್ರಸಾದ್, ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ಎಂಬಂತೆ ಪ್ರತಿಯೊಬ್ಬರು ಕಾನೂನನ್ನು ಗೌರವಿಸಬೇಕಾಗಿದೆ. ಎಲ್ಲ ವಿದ್ಯಾರ್ಥಿಗಳು ವರ್ಷಪೂರ್ತಿ ಪಠಣ ಮಾಡಿದ ಓದಿದ ಸಂಪೂರ್ಣ ಶಿಕ್ಷಣವನ್ನು ಮೆಲುಕು ಹಾಕಿ ಕೇವಲ 3 ಗಂಟೆಗಳಲ್ಲಿ ಪರೀಕ್ಷೆ ಬರೆಯುವ ಮುಖಾಂತರ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿದೆ. ತಾವುಗಳು ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಧೈರ್ಯವಾಗಿ ಯೋಚನಾ ಶಕ್ತಿಯಿಂದ ಸರಿಯಾದ ಉತ್ತರಗಳನ್ನು ಬರೆಯುವ ಮುಖಾಂತರ ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತೆ ಮನವಿ ಮಾಡಿದರು. ವಿದ್ಯಾರ್ಥಿಗಳು ನೆನಪಿನ
ಶಕ್ತಿಯನ್ನು ಹೆಚ್ಚು ಮೈಗೂಡಿಸಿಕೊಂಡಾಗ ಮಾತ್ರ ಸರಿಯಾದ ಸೂಕ್ತ ಉತ್ತರ ಬರೆಯಲು ಸಾಧ್ಯವಾಗುತ್ತದೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ರೂಢಿಸಿಕೊಳ್ಳುವಂತೆ ಮನವಿ ಮಾಡಿದರು. ಪೂಜ್ಯ ನಟರಾದ ಸ್ವಾಮೀಜಿಗಳು ಶ್ರೀಗಳಾಗಿ 50 ವರ್ಷಗಳು ಪೂರೈಸಿದ್ದು, ಶ್ರೀಗಳು ನಿರಂತರವಾಗಿ ದಣಿವರಿಯದ ಗುರುಗಳಾಗಿ ನಾಡಿನಾದ್ಯಂತ ಸಂಚರಿಸಿ ಜನಸಾಮಾನ್ಯರ ಒಳಿತು ಮತ್ತು ಧಾರ್ಮಿಕ ಅರಿವು ಕಾರ್ಯಕ್ರಮವನ್ನು ಹೆಚ್ಚು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಶ್ರೀಮಠದಲ್ಲಿ ನಿತ್ಯ ದಾಸೋಹ, ಶಿಕ್ಷಣ, ಧಾರ್ಮಿಕ ಅರಿವು, ಸಾಮಾಜಿಕ ಸೇವೆ ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಹಮ್ಮಿಕೊಂಡಿರುವುದರಿಂದ ಸಮಸ್ತ ನಾಡಿನ ಜನತೆ, ಭಕ್ತರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಇನ್ನೂ ಹೆಚ್ಚು ಶ್ರೀಮಠಕ್ಕೆ ಸಹಕಾರ ನೀಡಿದರೆ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯವಾಗುತ್ತದೆ ಎಂದರು. ವೇದಿಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಹಿರಿಯ ಅಧಿಕಾರಿ ನಿರ್ದೇಶಕ ಅಶೋಕ್ ಮತ್ತು ಜ್ಞಾನಜ್ಯೋತಿ ಸಂಸ್ಥೆಯ ಮುಖ್ಯಸ್ಥ ಶ್ರೀಮತಿ ಹೇಮಾವತಿ ರವರುಗಳು ಮಾತನಾಡಿ, ವಿದ್ಯಾರ್ಥಿಗಳು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಸಾಗಿದಾಗ ಉತ್ತಮ ಭವಿಷ್ಯ ಕಾಣಲು ಸಾಧ್ಯವಾಗುತ್ತದೆ. ಮುಂದೆ ಗುರಿ ತೋರಿಸಲು ಮಠದಲ್ಲಿ ನಿಮ್ಮ ಬಳಿಯೇ ಗುರುಗಳಿದ್ದಾರೆ. ನೀವು ಉತ್ತಮ ಭವಿಷ್ಯ ಕಾಣಲು ಸಾಧ್ಯವಾಗುತ್ತದೆ ಎಂದರು. ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾಭ್ಯಾಸದ ಜೊತೆ ವಯಸ್ಕರಾದ ನಂತರ ಕರಕುಶಲ ಕೈ ಕೆಲಸಗಳನ್ನು ಕಲಿಯುವ ಮುಖಾಂತರ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದರು. ವೇದಿಕೆಯಲ್ಲಿ ಸಂಸ್ಥೆಯ ಮುಖ್ಯ ಶಿಕ್ಷಕ ಮಂಜುನಾಥ್, ಆಡಳಿತಾಧಿಕಾರಿ, ಸಹ ಶಿಕ್ಷಕ ಸೇರಿದಂತೆ ಹಲವರು ಸಿಬ್ಬಂದಿ ವರ್ಗ ಹಾಜರಾಗಿದ್ದರು. ಸರ್ವರಿಗೂ ಶುಭಕಾಮನೆಗಳು. ಮೊದಲಿಗೆ ಪರಮ ಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಗೌರವಾನ್ವಿತ ಶ್ರೀಮತಿ ಶಿಲ್ಪಾ ಮೇಡಮ್ ಅವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಂದರ್ಭದಲ್ಲಿ ಅವರು ಲೇಖನಿಯನ್ನು ತಗೊಂಡು ಒಂದು ವಚನವನ್ನು ಅಲ್ಲೇ ಬರೆದರು. ನೀನು ಒಲಿದರೆ ಕೊರಡು ಕೊನುರುವುದಯ್ಯ, ನೀನು ಒಲಿದರೆ ಬರಡು ಬಹುವುದಯ್ಯ, ನೀನು ಸಕಲ ಪುಡಿ ಪದಾರ್ಥಗಳು ತಕ್ಕಂತ ಅದು ಮನಸ್ಸಿನಲ್ಲಿ ಇಟ್ಕೊಂಡು ಆ ಪತ್ರ ಇದ್ರೆ ಇದು ಮಠ ಅಂತಕ್ಕಂಥ ವಿಶೇಷವಾದಂಥ ಜ್ಞಾನದಲ್ಲಿ ಒಂದು ವಚನಗಳನ್ನು ಬರೆದು ಶ್ರೀವಾಣಿ ಅಂತೇಳಿ ಸ್ವಾಮೀಜಿಗಳು ಬರೆದು ಅಂಕಿತವನ್ನು ನನಗೆ ತೋರಿಸಿದ್ರು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಆ ಸಮಾರಂಭದಲ್ಲಿ ಕೂತವರು ಸಹ ಒಂದು ಕ್ಷಣ ಸಮಯವನ್ನು ಸ್ವಾಮೀಜಿಗಳು ವ್ಯಕ್ತ ಮಾಡಲಿಲ್ಲ ಅಂತಕ್ಕಂಥದ್ದು ಅಲ್ವಾ. ಇಂಥ ವಿಷಯಗಳೆಲ್ಲನೂ ತಾವು ಯಾವುದೇ ಒಂದು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಅನೇಕ ಗಣ್ಯರು ಹೇಳುವಂಥ ವಿಷಯಗಳನ್ನು ನಮ್ಮ ಮಸ್ತಕಕ್ಕೆ ಹಾಕೊಂಡು ನಮ್ಮ ಮಸ್ತಕವನ್ನೇ ಒಂದು ಪುಸ್ತಕವನ್ನೇ ಮಾಡ್ಕೋಬೇಕಾಗ್ತದೆ ಬಂಧುಗಳೇ ಅಲ್ವಾ. ವಿದ್ಯಾರ್ಥಿಗಳು ಭಾಳ ವಿಶೇಷವಾಗಿ ಏನಾಯಿತು ಮಕ್ಕಳು ಏನಪ್ಪ ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿಕ್, ಕುಶಾಲನಗರ. ಕ್ಯಾರ್ಪೇಟೆ ಗ್ರಾಮ ರಕ್ಷಕ ಶ್ರೀ ಮುತ್ತುರಾಯ ಸ್ವಾಮಿಯವರ ಜಾತ್ರೆ ಹಾಗೂ ಉತ್ಸವವು ಅದ್ದೂರಿಯಾಗಿ ನಡೆಯಿತು. ಕ್ಯಾರ್ಪೇಟೆ ಮೂಲ ಗ್ರಾಮದ ಆರಾಧ್ಯ ದೈವವಾಗಿರುವ ಶ್ರೀ ಮುತ್ತರಾಯ ಸ್ವಾಮಿ ಅವರ ಜಾತ್ರೆಯ ಕಳೆದ 6 ವರ್ಷಗಳಿಂದ ನಿಂತು ಹೋಗಿತ್ತು. ಆದ ಕಾರಣ ಈ ಬಾರಿ ವಾರ್ಷಿಕ ಜಾತ್ರೆಯನ್ನು ಗ್ರಾಮದ ಗುರು ಹಿರಿಯರೆಲ್ಲರೂ ಒಗ್ಗೂಡಿ ಅದ್ದೂರಿಯಾಗಿ ಜಾತ್ರೆ ಹಾಗೂ ಉತ್ಸವವನ್ನು ಆಚರಿಸಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಗ್ರಾಮದ ಎಲ್ಲ ವರ್ಗಗಳ ಜನರು ಒಗ್ಗೂಡಿ ಜಾತ್ರೆಯನ್ನು ವಿಶೇಷವಾಗಿ ಆಚರಿಸಿ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಹರಕೆ ಸಮರ್ಪಿಸಲಾಯಿತು. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ರವೀಂದ್ರ ಬಾಬು ಮಾತನಾಡಿ, ಜಾತ್ರೆ, ಹಬ್ಬ ಹಾಗೂ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಭಾಗವಹಿಸುವುದರಿಂದ ಹಬ್ಬದ ಸಂಭ್ರಮ ದುಪ್ಪಟವಾಗಿದೆ. ಸ್ನೇಹ, ಸೌಹಾರ್ದತೆ ಹಾಗೂ ಬಾಂಧವ್ಯ ಹೆಚ್ಚಾಗಿ ಆರೋಗ್ಯವಂತ ಸಮಾಜವು ಸುಲಭವಾಗಿ ನಿರ್ಮಾಣವಾಗಲಿದೆ ಎಂದು ಹೇಳಿದರು. ಶಾಸಕ ಎಚ್.ಡಿ. ಮಂಜು, ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್, ಪುರಸಭಾ ಅಧ್ಯಕ್ಷ ಪಂಕಜ, ಮುಖ್ಯ ಅಧಿಕಾರಿ ನಟರಾಜ್, ಹಿರಿಯ ಸದಸ್ಯರಾದ ಕೆ.ಸಿ. ಮಂಜುನಾಥ್, ಡಿ. ಪ್ರೇಮ್ ಕುಮಾರ್, ನಟರಾಜ್, ಹೇಮಂತ್ ಕುಮಾರ್, ಪ್ರಮೋದ್, ಹರಪ್ರಸಾದ್, ಕೆ.ಸಿ. ವಾಸು, ವಟೀಲರ ಚಂದನ ಹೆಗಡೆ, ಪಾಟೀಲರ ಚಂದ್ರಣ್ಣ ಹೆಗ್ಡೆ, ಕೃಷ್ಣೇಗೌಡ ಸೇರಿದಂತೆ ಗ್ರಾಮದ ಹಿರಿಯರು, ವಿವಿಧ ಕೋಮುಗಳ ಮುಖ್ಯಸ್ಥರುಗಳು ಮುತ್ತುರಾಯ ಸ್ವಾಮಿಯವರ ಜಾತ್ರೆ ಹಾಗೂ ಉತ್ಸವದಲ್ಲಿ ಭಾಗವಹಿಸಿದರು. ಜಾತ್ರೆ ನಡೀತಾ ಇದೆ. ಈಗಾಗಲೇ ದೇವಸ್ಥಾನಕ್ಕೆ ಬಂದು ಹೆಸರು ಬಂಡಿ ಎಲ್ಲ ಕಟ್ಟಿ ಕುರ್ಚೆಲ್ಲ ಮಾಡಿ ಈಗಾಗಲೇ ದೇವ್ರನ್ನ ತಗೊಂಡು ಪುನಃ ಹೋಗ್ತಾ ಇದ್ದೀವಿ ಊರೊಳಗೆ. ಮಧ್ಯಾಹ್ನ 3 ಗಂಟೆಗೆ ಜಾತ್ರೆ ಇದೆ.
ಕೆ.ಆರ್.ಪೇಟೆ ಟೌನಲ್ಲಿ ಅಗ್ರಹಾರ ಬಡಾವಣೆಯಲ್ಲಿ ಅಂದರೆ ನಮ್ಮ ಮೂಲ ಊರು ಅಂತಂದರೆ ಅಗ್ರಹಾರ ಬಡಾವಣೆ. 1919ರಲ್ಲಿ ಕೆ.ಆರ್.ಪೇಟೆಗೆ ಪ್ಲೇಗ್ ಬಂದಂಥ ಸಂದರ್ಭದಲ್ಲಿ ಶ್ರೀ ಮುತ್ತರಾಯ ಸ್ವಾಮಿ ಎಂಬ ಹೆಸರಲ್ಲಿ ಶ್ರೀಮನ್ ನಾರಾಯಣ ಅಂತಂದರೆ ನಾವು ಇಲ್ಲಿ ಮುತ್ತರಾಯ ಸ್ವಾಮಿ ಅಂತೀವಿ, ಸಾಕ್ಷಾತ್ ಶ್ರೀಮನ್ ನಾರಾಯಣ ಕೆ.ಆರ್.ಪೇಟೆನಲ್ಲಿ ಉದ್ಭವವಾಗಿ ಈ ಊರನ್ನ ಉಳಿಸ್ಕೊಂಡು ಹೋಗ್ತೀನಿ ಅಂತ ಅವ್ರು ಆಶ್ವಾಸನೆ ಕೊಟ್ಟ ನಂತರ ಪ್ರತಿ ವರ್ಷವೂ ಕೂಡ ನಾವು ಸಾಂಸ್ಕೃತಿಕವಾಗಿ ಹಸಿರು ಬಂಡಿ ಮತ್ತು ಕರಗ ಮಹೋತ್ಸವ ಮತ್ತು ನಾವು ಇಡೀ ರಾಜ್ಯದಲ್ಲಿ ಎಲ್ಲೇ ನೋಡಿದ್ರು ಕೂಡ ರಥೋತ್ಸವವನ್ನು ಎಳಿತಾರೆ. ಆದರೆ ನಮ್ಮ ಕೆ.ಆರ್.ಪೇಟೆ ಟೌನಲ್ಲಿ ನಾವು ರಥೋತ್ಸವವನ್ನು ಸುಮಾರು 20-22 ನಡಿ ಇರೋಂಥ ರಥೋತ್ಸವವನ್ನು ನಾವು ಹೆಗ್ಲ ಮೇಲೆ ಬರ್ತೀವಿ. ಯಾಕೆಂತಂದರೆ ತುಂಬ ವಿಶೇಷವಾಗಿರ್ತದೆ. ಇಲ್ಲಿ ಎಲ್ಲ ಅಂಗಡಿಯವರು, ಪಟೇಲರು ಮತ್ತು ಎಲ್ಲ ಸಮುದಾಯದ ಯಜಮಾನರುಗಳು ಮತ್ತು ಎಲ್ಲ ಯುವ ಮಿತ್ರರು ಸೇರಿ ಒಗ್ಗಟ್ಟಾಗಿ ಯಾವುದೇ ಥರ ಇದಿಲ್ಲದೆ ಕೋಮುಗಲಭೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಿಂದೆ ಯಾವ ಥರ ನಮ್ಮ ತಾತ ಮುತ್ತಾತ ನಡೆಸ್ಕೊಂಡು ಬರ್ತಾ ಇದ್ದಾರೋ ಅದೇ ರೀತಿ ಈಗಲೂ ಕೂಡ ನಡೆಸ್ಕೊಂಡು ಹೋಗ್ತಾ ಇರೋದು ತುಂಬ ಸಂತೋಷ ಪಡೋಂಥ ವಿಚಾರ. ಇವತ್ತು ಬೆಳಗ್ಗೆ ರಥೋತ್ಸವ, ಇದು ಪಲ್ಲಕ್ಕಿ ರಥೋತ್ಸವ ಆಗಿದೆ ಮತ್ತು ಇವತ್ತು ಸಂಜೆ ಜಾತ್ರೆ ಮಹೋತ್ಸವ ಇದೆ ಮತ್ತು ಪ್ರಸಾದ ಕಾರ್ಯಕ್ರಮ ಮಾಡಿಕೊಂಡಿದ್ವಿ. ಇದೆಲ್ಲ ಕರಗ ಮಹೋತ್ಸವ ಆಯಿತು ಅಂತ ಹೇಳ್ತಾ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂದ್ಬಿಟ್ಟು ಸಹಾಯ ಅರ್ಚಕ. ಬೇರೆ ಕಡೆ ಎಲ್ಲ ಹೋಗಿರ್ತಾರೆ. ಸೊ ಅವರು ಎಲ್ಲ ಬಂದು ಈಗ ಈ ಜಾತ್ರೆಗಳಿಗೆ, ಈಗ ಮುದ್ರಾ ಸ್ವಾಮಿ ಈ ಹಬ್ಬಕ್ಕೆ ಮತ್ತು ಮುಂದಿನ ದೊಡ್ಡಕರ ಜಾತ್ರೆಗೆ ಎಲ್ಲ ಬಂದು ಸೇರ್ಕೊಳ್ತಾರೆ. ಇಲ್ಲಿಂದ ಈಗ ಕೆ.ಆರ್.ಪೇಟೆ ಬಿಟ್ಟು ಬೆಂಗಳೂರು, ಬಾಂಬೆ ಇಲ್ಲೇ ಹೋಗಿರೋರು ಎಲ್ಲ ಬಂದು ಈಗ ಇಲ್ಲಿ ಸೇರ್ಕೊಳ್ತಾರೆ. ಇದೊಂದು ತುಂಬ ಒಂದು ಕುಟುಂಬ ಎಲ್ಲ ಬಂದು ಸೇರ್ಕೊಳ್ತಾರೆ. ಈಗ ಎಲ್ಲ ಒಂದು ಕುಟುಂಬ ಎಲ್ಲರೆಲ್ಲ ಒಂದೊಂದು ಕಡೆ ಇದ್ದೀವಿ, ಮಂದಿಲಿ ಸೇರ್ಕೊಂಡಿದ್ದೀವಿ. ಸೊ ಇದು ಒಂಥರ ಕುಟುಂಬಕ್ಕೆ ಸೇರೋದು ಮತ್ತು ಹಾಗೆ ಈಗ ಗ್ರಾಮ ಎಲ್ಲ ಕಾಪಾಡುತ್ತೆ ಇದು. ಸೊ ತುಂಬ ಕ್ಷೇತ್ರ ಪಾಲಕ ಮುತ್ತರಾಯ ಸ್ವಾಮಿ. ಸೊ ಹಾಗೆ ನೆಕ್ಸ್ಟ್ ಮುಂದಿನ ತಿಂಗಳು ದೊಡ್ಡಕೆರಮ್ಮ ದೇವಸ್ಥಾನದ ಉತ್ಸವವೂ ಇದೆ. ಅದು ಸುಮಾರು ಒಂದು ಉದ್ಘಾಟನೆ ಇದೆ. 8 ದಿನ 9 ದಿನ ನಡೆಯುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಕುಟುಂಬ ಇದಕ್ಕಿಂತ ತುಂಬ ಜನ ಸೇರಿರ್ತಾರೆ ಅದಕ್ಕೂ. ಸೊ ಎಲ್ಲ ಏನು ನಮ್ಮ ಕೆ.ಆರ್.ಪೇಟೆ ಕೃಷ್ಣ ಗ್ರಾಮಸ್ಥರು ಈಗ ಎಲ್ಲಿ ಹೊರಗಡೆ ಯಾರು ಇರೋರು ಎಲ್ಲ ಬಂದು ದೊಡ್ಡಕೆರಮ್ಮನಿಗೂ ಇದೇ ಥರ ಆಶೀರ್ವಾದ ತಗೋಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ. ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆ.ಆರ್.ಪೇಟೆ. ಕೆಆರ್ಪೇಟೆ ತಾಲೂಕಿನ ತಗಡೂರು ಗ್ರಾಮದ ಶ್ರೀ 7 ಕೋಟಿ ಮೈಲಾರಲಿಂಗೇಶ್ವರ ಶ್ರೀ ಗಂಗೆ ಮಾಳಮ್ಮ ದೇವರ 3ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ತಗಡೂರು ಗ್ರಾಮದ ಶ್ರೀ 7 ಕೋಟಿ ಮೈಲಾರಲಿಂಗೇಶ್ವರ ಶ್ರೀ ಗಂಗೆ ಮಾಳಮ್ಮ ಹಾಗೂ ಕ್ಷೇತ್ರಪಾಲ ಶ್ರೀ ಧೂಮರಾಯ ಸ್ವಾಮಿ ದೇವಸ್ಥಾನದ 3ನೇ ವರ್ಷದ ಜಾತ್ರಾ ಮಹೋತ್ಸವವು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ವಿಜಯನಗರ ಜಿಲ್ಲೆಯ ಹೂವಿನ ಅಡಗಲಿಯ ಶ್ರೀ ಮೈಲಾರ ಕ್ಷೇತ್ರದ ಶ್ರೀ ಗುರು ಕಪಿಲ ಮುನಿ ಸಿಂಹಾಸನಾಧಿಪತಿಗಳಾದ ಶ್ರೀ ವೆಂಕಪ್ಪಯ್ಯ ಒಡೆಯರು ಗುರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆರೆದಿದ್ದ ಸಾವಿರಾರು ಭಕ್ತರು ಉದ್ದೇಶಿಸಿ ಮಾತನಾಡಿ ಆಶೀರ್ವಚನ ನೀಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಹೊಂದುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಯಶಸ್ಸನ್ನು ಕೂಡ ಪಡೆಯಬಹುದಾಗಿದೆ. ನಮ್ಮ ಒತ್ತಡದ ಬದುಕಿನಲ್ಲಿ ಅಲ್ಪ ಸಮಯವೂ ಬಿಡುವು ಮಾಡಿಕೊಂಡು ದೈವದ ಮೊರೆ ಹೋಗಿ ಪ್ರಾರ್ಥಿಸಿದಾಗ ಮಾತ್ರ ನಮ್ಮ ಆತ್ಮದಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾಗಿ ಸಾಧಿಸುವ ಛಲವು ಮೂಡುತ್ತದೆ. ಕಷ್ಟದಲ್ಲಿರುವ ಬಡ ಜನರು ಹಾಗೂ ನೊಂದವರಿಗೆ ನಮ್ಮ ಕೈಯಿಲ್ಲದ ಸಹಾಯ ಮಾಡಿದಾಗ ದಯಮಯನಾದ ಭಗವಂತನು ಅರಸಿ ಆಶೀರ್ವದಿಸುತ್ತಾನೆ. ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರನ್ನು ಗೌರವಿಸುವ ಉತ್ತಮವಾದ ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ಬಾಲ್ಯದಿಂದಲೇ ಕಲಿಸಿಕೊಡಬೇಕು. ಪರೋಪಕಾರದ ಗುಣಗಳು ಹಾಗೂ ಸೇವಾ ಮನೋಭಾವನೆಯು ಜೀವನದ ಉಸಿರಾಗಬೇಕು ಎಂದು ಕಿವಿಮಾತು ಹೇಳಿದ ವೆಂಕಪ್ಪಯ್ಯ ಒಡೆಯರು ಗುರುಗಳು. ತಗಡೂರು ಕ್ಷೇತ್ರವು ದಿನದಿಂದ ದಿನಕ್ಕೆ ಪ್ರಸಿದ್ಧಿಯಾಗುತ್ತೆ. ಇಲ್ಲಿಗೆ ಬರುವ ಭಕ್ತರು ವರ್ಷಕ್ಕೆ 1 ಬಾರಿಯಾದರೂ ಮೈಲಾರ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಮೈಲಾರಲಿಂಗೇಶ್ವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು. ಶಾಸಕ ಎಚ್.ಡಿ. ಮಂಜು, ರಾಜ್ಯದ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜ್, ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್, ಬಿ. ಪ್ರಕಾಶ್, ಸಮಾಜ ಸೇವಕ ಆರ್.ಟಿ.ಒ. ಮಲ್ಲಿಕಾರ್ಜುನ್, ಮನ್ಮೂಲ್ ನಿರ್ದೇಶಕರಾದ ಡಾಲ್ ರವಿ, ಎಂ.ಬಿ. ಹರೀಶ್, ವಕೀಲರಾದ ಚಟ್ಟಂಗೆರೆ ನಾಗೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಾಗರತ್ನಮ್ಮ ಸುಬ್ಬಣ್ಣ, ಶಿಲಾನೇರೆ ಅಂಬರೀಶ್, ಉದ್ಯಮಿ ಎಚ್.ಎಂ. ಚಂದ್ರಶೇಖರ್, ಕೆ.ಆರ್. ಮಹೇಶ್, ಕಾಂಟ್ರಾಕ್ಟರ್ ವೇಣುಗೋಪಾಲ್, ಸೋಮಶೇಖರ್, ಶಿರಾ ದಯಾನಂದ್, ಡಿ.ಪಿ. ಸ್ವಾಮಿಗೌಡ, ದಾನಿಗಳಾದ ಎಚ್. ಬ್ಯಾಡ್ರಹಳ್ಳಿ ಸುಕನ್ಯಾ, ಸುಮಿತ್ರ ರಮೇಶ್, ದೇವಾಲಯದ ಪ್ರಧಾನ ಅರ್ಚಕರಾದ ರಮೇಶ್ ಗುರುವಯ್ಯ, ಅಭಿಲಾಷ್ ಗುರವಪ್ಪ, ರವಿ ಗೋವರಪ್ಪ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದರು. ಸರಪಳಿ ಪವಾಡವನ್ನು ವೀಕ್ಷಿಸಲು ನಾಡಿನ ವಿವಿಧ ಭಾಗಗಳಿಂದ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಅನ್ನ ಪ್ರಸಾದವನ್ನು ವೀಕ್ಷಿಸಿ ಕೃತಾರ್ಥರಾದರು. ನ್ಯೂಸ್
ಆಗದಷ್ಟು ಇನ್ನೂ ತುಂಬ ಚೆನ್ನಾಗಾಗಿದೆ. ನಾನು 4ನೇ ಸತಿ ಬರ್ತಾ ಇರೋದು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ. ನಿಮ್ದು ಯಾವ ಊರು? ನಮ್ಮದು ಮೈನ್ ಊರು ನಾರ್ತ್ ಸೈಡು. ನಾವು ಬಟ್ ಬೆಂಗಳೂರಲ್ಲಿ ಇರೋದು, ಕೆಲಸ ಮಾಡ್ತಾರೆ, ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾರೆ. ಇಲ್ಲಿ ಬಂದಮೇಲೆ ಒಳ್ಳೇದಾಗಿದೆ ಅಲ್ಲ? ತುಂಬ ಒಳ್ಳೆಯದಾಗಿದೆ. ಎಲ್ಲ ಅರ್ಕೆಗಳು ಆಗಿದೆ. ಪ್ರಜ್ವಲಾಗಿ ಈ ದೇವಾಲಯ ಎಡ್ಡೆಕೆರೆ ಗ್ರಾಮದ ಪಕ್ಕದಲ್ಲಿ ಇರುವಂಥ ತಗಡೂರು ಗ್ರಾಮದಲ್ಲಿದೆ. ಈ ಒಂದು ದೇವಸ್ಥಾನಕ್ಕೆ ನಾವೆಲ್ಲ ನಡವಳಿಕೆ ಮಾಡ್ಕೊಂಡಿದ್ದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನಾವು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಎಲ್ಲರೂ ತನುಮನದ ಸಹಾಯದಿಂದ ಈ ಮಟ್ಟಿಗೆ ಒಂದು ಬೆಳವಣಿಗೆ ಆಗಿರೋದ್ರಿಂದ ನಾವುಗಳು ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ತಾಲೂಕಿನ ಶಿವಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಹೇಮಗಿರಿಯನ್ನ ಪವಿತ್ರ ತೀರ್ಥ ಕ್ಷೇತ್ರವನ್ನಾಗಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಭಕ್ತರು ಆಗ್ರಹಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಹೇಮಗಿರಿಯನ್ನ ಪವಿತ್ರ ತೀರ್ಥ ಕ್ಷೇತ್ರವಾಗಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಭಕ್ತರು ಆಗ್ರಹಿಸಿದ್ದಾರೆ. ಶ್ರೀಹರಿಯು ಶ್ರೀ ಮಹಾಲಕ್ಷ್ಮೀ ದೇವಿಯ ಜೊತೆಗೆ ಜಗಳವಾಡಿಕೊಂಡು ಭೂಲೋಕಕ್ಕೆ ಆಗಮಿಸಿ ನೆಲೆ ನಿಂತ ಕ್ಷೇತ್ರವೇ ಹೇಮಗಿರಿ ಬೆಟ್ಟವಾಗಿದ್ದು, ಶ್ರೀಹರಿಗೆ ಶಾಪ ವಿಮೋಚನೆಯಾಗಿ ಶ್ರೀರಂಗನಾಥ ಸ್ವಾಮಿಯು ಶ್ರೀ ಮಹಾಲಕ್ಷ್ಮಿ ಹಾಗೂ ಪದ್ಮಾವತಿ ದೇವಿಯನ್ನ ವಿವಾಹವಾಗಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯಾಗಿ ಭೇಟಿ ಬಂದ ಭಕ್ತರ ಹರಕೆಗಳು ಹಾಗೂ ಅಭಿಷ್ಟಗಳನ್ನ ಈಡೇರಿಸಿ ಹರಸಿ ಆಶೀರ್ವದಿಸುತ್ತಿರುವ ಹೇಮಗಿರಿ ಬೆಟ್ಟವನ್ನ ತಾಯಿ ಹೇಮಾವತಿಯು ಬೆಟ್ಟದ ಸುತ್ತಲೂ ಆವರಿಸಿ ಪಶ್ಚಿಮ ವಾಹಿನಿಯಾಗಿ ಹರಿದು ಕೃಷ್ಣರಾಜ ಸಾಗರಕ್ಕೆ ಹೊಂದಿಕೊಂಡಂತೆ ಕಾವೇರಿ ನದಿಯೊಂದಿಗೆ ಸೇರಿಕೊಂಡು ಬರಡಾಗಿದ್ದ ಭೂಮಿಯನ್ನ ಭತ್ತ, ಕಬ್ಬು, ತೆಂಗು, ಅಡಿಕೆ ಸೇರಿದಂತೆ ಬಂಗಾರದ ಬೆಳೆಗಳನ್ನ ಬೆಳೆಯುವ ಬಂಗಾರದ ಭೂಮಿಯಾಗಿ ಬದಲಾಗಿರುವುದನ್ನ ಕಾಣಬಹುದಾಗಿದೆ ಎಂದು ತಿಳಿಸಿದ ದೇವಾಲಯದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮ ಶ್ರೀರಾಮಭಟ್ಟ ಹೇಳಿದರು. ಚುನಾಯಿತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದಾಗಿ ಅಭಿವೃದ್ಧಿಯಾಗಬೇಕು ಎನ್ನುವುದು ಈ ಭಾಗದ ಭಕ್ತರ ಬಹುದಿನದ ಬೇಡಿಕೆಯಾಗಿದೆ. ಸೇರಿದ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕಸ್ಬಾ ಹೋಬಳಿ ಹೇಮಗಿರಿ ಕ್ಷೇತ್ರ ಪವಿತ್ರವಾದಂತಹ ಕ್ಷೇತ್ರ. ಇದು ಪಶ್ಚಿಮ ವಾಹಿನಿಯಾಗಿ ಹೇಮಾವತಿ ದಂಡೆ ಮೇಲಿರುವಂತಹ ಭೃಗುಮ ಋಷಿಗಳಿಂದ ತಪಸ್ಸು ಪಟ್ಟಂತಹ ಹೇಮಗಿರಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಹಾಗೂ ಮಹಾಲಕ್ಷ್ಮಿ ದೇವಸ್ಥಾನವಿದೆ. ಇದುವರೆಗೂ ನನಗೆ 65 ವರ್ಷವಾಯಿತು. 65 ವರ್ಷದಿಂದ 65 ಪೈಸಾ ಯಾವನೂ ಕೆಲಸ ಮಾಡಲಿಲ್ಲ. ನಾರಾಯಣಗೌಡರಾಗಲಿ, ಕೃಷ್ಣ ಅವರಾಗಲಿ, BL ದೇವರಾಜ್ ಆಗಲಿ, ಮಂಜಣ್ಣ ಆಗಲಿ, ಯಾರೂ ಸಹ ಚಂದ್ರಶೇಖರ್ ಆಗಲಿ ಈ ಹೇಮಗಿರಿ ಕ್ಷೇತ್ರಕ್ಕೆ 1 ರೂಪಾಯಿ ಕಾಸನ್ನ ಹಾಕಿಲ್ಲ. ಜಿಲ್ಲಾ ಪಂಚಾಯತಿ ಇವರು ರಾಮದಾಸ್ ಅವರು ಬೆಟ್ಟದ ಮೇಲೆ ಕೆಟ್ಟ ರಸ್ತೆ ಮಾಡಿಕೊಟ್ರು. ಹಾಗೂ ಹಂಸಿಯ ಗಂಗಾಧರ್ ಅವರು ದನಗಳ ಜಾತ್ರೆಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಹೊರತು ಮಂಜಣ್ಣ ಈಗ ಬೆಟ್ಟದ ಸುತ್ತ ಟಾರ್ ಹಾಕಿದ್ದಾರೆ. ಆದರೆ ತುಂಬ ಪುರಾತನವಾದಂಥ ಹೇಮಗಿರಿ ಕ್ಷೇತ್ರಕ್ಕೆ ಯಾರೂ ಸಹ ಅಭಿವೃದ್ಧಿ ಕೆಲಸ ಮಾಡ್ತಾಯಿಲ್ಲ. ಅಭಿವೃದ್ಧಿ ಕೆಲಸ ಮಾಡಿದ್ರೆ ಜನ ಬರ್ತಾರೆ. ತುಂಬ ಪವಿತ್ರವಾದ ದೇವಸ್ಥಾನ. ಹಳೆಯ ಕಲ್ಯಾಣ ಮಂಟಪ ರಿಪೇರಿ ಮಾಡಿದ್ರೆ ಬಡವರ ಮದುವೆ ಆಗ್ತಾಯಿತ್ತು. ಪ್ರತಿ ದಿವಸ ಮದುವೆ ಆಗ್ತಾಯಿತ್ತು. ಆ ಕಲ್ಯಾಣ ಮಂಟಪ ಶಿಥಿಲವಾಗಿದೆ. ಬೇಕಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕು. ದಯವಿಟ್ಟು ಸರ್ಕಾರ ಹಾಗೂ ಈಗಿನ ಜನಪ್ರತಿನಿಧಿಗಳಾದಂಥ ಮಂಜಣ್ಣ, ಎಲ್ಲ ರಾಯರವರು, ದೇವರಾಜ್ ಅವರು ಎಲ್ಲರೂ ಸಹ ಸೇರಿ ಹೇಮಗಿರಿ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ನಾಪೋಕ್ಲ ಸಮೀಪದ ವೆಸ್ಟ್ ಕೊಳಕೇರಿ ಗ್ರಾಮದ ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೆಆರ್ಪೇಟೆ ಗ್ರಾಮ ರಕ್ಷಕ ಶ್ರೀ ಮುತ್ತುರಾಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗೌಡಗೆರೆ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.